ಮಿಸ್ಟೀರಿಯಸ್ ಆಗಿ ತುಂಬಾ ದೊಡ್ಡ ದೊಡ್ಡ ಗುಂಡಿಗಳೆಲ್ಲ ಆಗ್ತಿದಾವೆ. ಹಾಗೆ ಸಿಟಿಯ ಜನರು ಕೂಡ ಆದಷ್ಟು ಬೇಗ ಜಾಗನ ಖಾಲಿ ಮಾಡ್ತಿದ್ದಾರೆ. ಅಷ್ಟಕ್ಕೂ ಇಲ್ಲೆಲ್ಲ ಏನ್ ನಡೀತಿದೆ, ಆ ಗುಂಡಿಗಳು ಏನಕ್ಕೆ ಕ್ರಿಯೇಟ್ ಆಗ್ತಿದಾವೆ, ಹಾಗೆ ಈ ಪ್ರಪಂಚಕ್ಕೆ ಯಾವ ರೀತಿ ಶಿಕ್ಷೆ ಸಿಗುತ್ತೆ ಅಂತ ನೀವು ನೋಡ್ಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಗಾಡ್ಜಿಲ್ಲಾ ಅಂತ. ಈ ಮೂವಿ ಶುರುವಾಗೋದು 1954ನೇ ಇಸ್ವಿಲಿ. ಇಲ್ಲಿ ಮಿಲಿಟರಿ ಅವರಿಗೆ ಪೆಸಿಫಿಕ್ ಸಮುದ್ರದಲ್ಲಿ ಪುರಾತನ ಜೀವಿ ಆಗಿರುವಂತ ಗಾಡ್ಜಿಲ್ಲಾ ಅನ್ನೋ ಪ್ರಾಚೀನ ಕಾಲದ ಒಂದು ಟೈಟನ್ ಕಾಣಿಸ್ಕೊಳ್ಳುತ್ತೆ. ಟೈಟನ್ ಅಂತಂದ್ರೆ ಒಂದು ವಿಶಾಲವಾಗಿರುವಂತ ಮಾನ್ಸ್ಟರ್ ಅಂತ. ಈ ಗಾಡ್ಜಿಲ್ಲಾ ಇಂದ ನಮ್ಮ ಮನುಷ್ಯ ಕುಲಕ್ಕೆ ಏನಾದ್ರೂ ಅಪಾಯ ಆಗ್ಬೋದು ಅನ್ನೋ ಭಯದಲ್ಲಿ US ಮಿಲಿಟರಿ ಅವರು ನ್ಯೂಕ್ಲಿಯರ್ ಬಾಂಬ್ ಅನ್ನ ಅದ್ರ ಮೇಲೆ ಹಾಕಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇದಾದ್ಮೇಲೆ ಸೀನ್ 1999ಕ್ಕೆ ಶಿಫ್ಟ್ ಆದಾಗ ಮೊನಾರ್ಕ್ ಅನ್ನೋ ಒಂದು ಕಂಪನಿಯ ಹೆಲಿಕಾಪ್ಟರ್ ಹೋಗ್ತಿರುತ್ತೆ. ಇದ್ರೊಳಗಡೆ ಇಶಿರೋ ಸಿರಿಜಾವಾ ಅನ್ನೋ ಒಬ್ರು ಸೈಂಟಿಸ್ಟ್ ಹಾಗೆ ಇವರ ಅಸಿಸ್ಟೆಂಟ್ ಇರ್ತಾರೆ. ನಂತರ ಇವರಿಬ್ರು ಇಲ್ಲಿಂದ ಒಂದು ದೊಡ್ಡ ಮೈನಿಂಗ್ ನಡೀತಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಯಾಕೆ ಅಂತಂದ್ರೆ ಮೈನಿಂಗ್ ಮಾಡ್ತಿರ್ಬೇಕಾದ್ರೆ ಜಾಗ ಕುಸ್ತು ಒಂದು ದೊಡ್ಡ ಗುಂಡಿ ಆಗೋಗಿರುತ್ತೆ. ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ಏನೋ ವಿಚಿತ್ರವಾಗಿ ಸಿಕ್ಕಿರುತ್ತೆ. ಅದನ್ನ ಚೆಕ್ ಮಾಡೋದಕ್ಕೆ ಅಂತ ಸಿರಿಜಾವಾ ಹಾಗೆ ಇವನ ಟೀಮ್ ನವರು ಒಳಗಡೆ ಬಂದು ನೋಡಿದ್ರೆ ಒಂದು ದೊಡ್ಡ ಜೀವಿಯ ಅಸ್ಥಿ ಪಂಜರ ಇರುತ್ತೆ. ನೋಡೋದಕ್ಕೆ ಇದೊಂದು ಟೈಟನ್ ನ ಅಸ್ಥಿ ಪಂಜರ ಅಂತ ಇವರಿಗೆ ಅರ್ಥ ಆಗ್ತಿರುತ್ತೆ. ಇಲ್ಲೇ ಒಂದು ಮೊಟ್ಟೆ ಕೂಡ ಕಾಣಿಸುತ್ತೆ. ಆದ್ರೆ ಮೊಟ್ಟೆ ಒಳಗಡೆ ಯಾವುದೇ ತರದ ಮೂವ್ಮೆಂಟ್ ಇರೋದಿಲ್ಲ, ಒಂದ್ ರೀತಿ ಸತ್ತಿರೋ ರೀತಿ ಇರುತ್ತೆ. ಸರಿ ಅಂತ ಹೀಗೆ ಇವರು ಮುಂದೆ ಬಂದು ನೋಡಿದ್ರೆ ಒಂದು ಗುಂಡಿ ಕಾಣಿಸುತ್ತೆ. ಈ ಗುಂಡಿಯ ಮತ್ತೊಂದು ಜಾಗದಲ್ಲಿ ನೋಡಿದ್ರೆ ಒಂದು ವಿಶಾಲವಾಗಿರುವಂತ ಜೀವಿ ಈ ಜಾಗದಿಂದ ಹೊರಗಡೆ ಬಂದು ಸೀದಾ ಸಮುದ್ರದ ಒಳಗಡೆ ಹೋಗಿರೋ ರೀತಿ ಕಾಣಿಸ್ತಿರುತ್ತೆ. ಅಂದ್ರೆ ಇಲ್ಲಿ 2 ಮೊಟ್ಟೆಗಳಿತ್ತು, ಒಂದು ಸತ್ತೋಗಿದೆ, ಇನ್ನೊಂದು ಮೊಟ್ಟೆಯಿಂದ ಟೈಟನ್ ಹೊರಗಡೆ ಬಂದು ಇಲ್ಲಿಂದ ಹೊಟ್ಟೋಗಿದೆ ಅಂತ. ನಂತರ ಸೀನ್ ಜಪಾನ್ ನ ಜಂಜೀರಾ ಅನ್ನೋ ಒಂದು ಟೌನ್ ನ ಕಡೆಗೆ ಶಿಫ್ಟ್ ಆಗುತ್ತೆ. ಇಲ್ಲೇ ಒಂದು ಮನೆಯಲ್ಲಿರುವಂತ ಫಾರ್ಡ್ ಅನ್ನೋ ಚಿಕ್ಕ ಹುಡುಗನ ತೋರಿಸ್ತಾರೆ. ಇವನ ತಂದೆ ಜೋ ಫೋನ್ ನಲ್ಲಿ ತುಂಬಾ ಟೆನ್ಷನ್ ಇಂದ ಮಾತಾಡ್ತಿರ್ತಾರೆ. ಹಾಗೆ ಇವರು ಇವನ ತಾಯಿ ಆಗಿರುವಂತ ಸ್ಯಾಂಡ್ರಾ. ಇಲ್ಲಿ ಜೋ ಟೆನ್ಷನ್ ಆಗಿರೋದು ಏನಕ್ಕೆ ಅಂತಂದ್ರೆ ಇವನು ಹಾಗೆ ಇವನ ಹೆಂಡತಿ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಏನೋ ಒಂದು ವಿಚಿತ್ರವಾಗಿರುವಂತ ಸಿಗ್ನಲ್ ಇವನಿಗೆ ರಿಸೀವ್ ಆಗ್ತಿರುತ್ತೆ. ಅದೇನು ಅಂತ ಅರ್ಥ ಆಗ್ತಿರೋದಿಲ್ಲ. ಆಗ ಸ್ಯಾಂಡ್ರಾ ಇವನ ಟೆನ್ಷನ್ ಅನ್ನ ಕಮ್ಮಿ ಮಾಡಿ ಇವನಿಗೆ ನೆನಪಿಸ್ತಾಳೆ ಇವತ್ತು ಇವನ ಬರ್ತಡೆ ಅಂತ. ಸರಿ ಅಂತ ನಗ್ನಗ್ತಾನೆ ಇವರಿಬ್ರು ಕೆಲ್ಸಕ್ಕೆ ಅಂತ ಪವರ್ ಪ್ಲಾಂಟ್ ಗೆ ಬರ್ತಾರೆ. ಆಗ್ಲೇ ಇವನಿಗೆ ಗೊತ್ತಾಗೋದು ಆ ಸಿಗ್ನಲ್ ನ ಜೊತೆಗೆ ಭೂಕಂಪ ಬರುವಂತ ರೀಡಿಂಗ್ಸ್ ಗಳು ಕೂಡ ಇವನಿಗೆ ಸಿಕ್ತಿದಾವೆ ಅಂತ. ಇದರಿಂದ ಸ್ಯಾಂಡ್ರಾ ಆ ಸಿಗ್ನಲ್ ಅನ್ನ ಚೆಕ್ ಮಾಡೋದಕ್ಕೆ ಇವಳ ಟೀಮ್ ಅನ್ನ ಕರ್ಕೊಂಡು ಬೇಸ್ಮೆಂಟ್ ಗೆ ಹೋಗ್ತಿರ್ತಾಳೆ. ಆಗ ನಮ್ಗೆ ತೋರಿಸ್ತಾರೆ ಆ ಸಿಗ್ನಲ್ ಯಾವ ರೀತಿ ಕಾಣುತ್ತೆ ಅಂತ. ಅದೇ ಸಮಯಕ್ಕೆ ಭೂಕಂಪನು ಕೂಡ ಶುರುವಾಗಿದ್ರಿಂದ ಸ್ಯಾಂಡ್ರಾ ಹಾಗೆ ಇವಳ ಟೀಮ್ ಇರುವಂತ ಜಾಗದಲ್ಲಿ ನ್ಯೂಕ್ಲಿಯರ್ ಗ್ಯಾಸ್ ಲೀಕ್ ಆಗೋಗುತ್ತೆ. ಅದಕ್ಕೆ ಜೋನು ಕೂಡ ಬೇಸ್ಮೆಂಟ್ ನ ದಾರಿ ಹತ್ರ ಬಂದು ನಿಂತ್ಕೋತಾನೆ ಸ್ಯಾಂಡ್ರಾ ಬರ್ತಿದ್ದಂಗೆನೆ ಡೋರ್ ಕ್ಲೋಸ್ ಮಾಡೋದಕ್ಕೆ ಅಂತ. ಆದ್ರೆ ಈ ಕಡೆ ಸ್ಯಾಂಡ್ರಾ ಟೀಮ್ ನವರಿಗೆ ಓಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ಯಾಂಡ್ರಾ ಜೋನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾಳೆ ಡೋರ್ ನ ಕ್ಲೋಸ್ ಮಾಡ್ಬಿಡು, ನಮ್ಗೆ ಬರೋದಕ್ಕೆ ಆಗೋದಿಲ್ಲ ಅಂತ. ಇವನ್ಗಂತೂ ಎದೆನೆ ಹೊಡೆದೋದಂಗ ಆಗೋಗುತ್ತೆ. ಕ್ಲೋಸ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇದ್ರು ಕೂಡ ಇವನು ಡೋರ್ ಅನ್ನ ಕ್ಲೋಸ್ ಮಾಡ್ಬಿಡ್ತಾನೆ. ಇಲ್ಲ ಅಂದಿದ್ರೆ ಇಡೀ ಸಿಟಿನೇ ನ್ಯೂಕ್ಲಿಯರ್ ಗ್ಯಾಸ್ ಇಂದ ನಾಶ ಆಗೋಗ್ತಿತ್ತು. ಆಗ ಸ್ಯಾಂಡ್ರಾ ಡೋರ್ ಹತ್ರ ಬಂದು ಹೇಳ್ತಾಳೆ ಫಾರ್ಡ್ ನ ಚೆನ್ನಾಗಿ ನೋಡ್ಕೊ ಅಂತ. ಅದೇ ಸಮಯಕ್ಕೆ ಭೂಕಂಪದಿಂದ ಇಡೀ ಪವರ್ ಪ್ಲಾಂಟ್ ನಾಶ ಆಗೋಗುತ್ತೆ. ಇದನ್ನ ಸ್ಕೂಲ್ ನಲ್ಲಿರುವಂತ ಫಾರ್ಡ್ ಕೂಡ ನೋಡ್ತಿರ್ತಾನೆ. ಇಲ್ಲಿಂದ ಸೀನ್ 15 ವರ್ಷಗಳ ಕಾಲ ಮುಂದಕ್ಕೆ ಶಿಫ್ಟ್ ಆಗುತ್ತೆ. ಚಿಕ್ಕ ಹುಡುಗನಾಗಿದ್ದಂತ ಫಾರ್ಡ್ ಈಗ ಬೆಳೆದು ದೊಡ್ಡವನಾಗಿ ಮಿಲಿಟರಿಲಿ ಸೋಲ್ಜರ್ ಆಗಿರ್ತಾನೆ. ಇವನ ಕೆಲಸ ಏನು ಅಂತಂದ್ರೆ ಬಾಂಬ್ ಗಳನ್ನ ಡಿಫ್ಯೂಸ್ ಮಾಡೋದು. ನಂತರ ಇವನು ರಜಕ್ಕೆ ಅಂತ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂತ ಇವನ ಮನೆಗೆ ಬರ್ತಾನೆ. ಹೀಗೆ ಇವನು ಇವನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜಪಾನ್ ಇಂದ ಇವರಿಗೆ ಕಾಲ್ ಬರುತ್ತೆ. ಫಾರ್ಡ್ ನ ತಂದೆ ಆಗಿರುವಂತ ಜೋನ ಅರೆಸ್ಟ್ ಮಾಡಿದ್ದಾರೆ ಅಂತ. ಅಂದ್ರೆ ಜೋಗಿ ಏನು ಆಗಿರ್ಲಿಲ್ಲ, ಇನ್ನು ಕೂಡ ಬದುಕಿದಾನೆ ಅಂತ. ಇದಾದ್ಮೇಲೆ ಫಾರ್ಡ್ ಜಪಾನ್ಗೆ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವನು ಇವನ ತಂದೆಯಿಂದ ತುಂಬಾ ವರ್ಷಗಳಿಂದ ದೂರ ಇದ್ದಾನೆ. ಅಷ್ಟೇ ಅಲ್ಲದೆ ಅವ್ರ ಮೇಲೆ ಇವನಿಗೆ ಕೋಪ ಕೂಡ ಇದೆ ಅಂತ. ಇದಾದ್ಮೇಲೆ ಇವನು ಜಪಾನ್ಗೆ ಬಂದು ಜೈಲಿಗೆ ಬರ್ತಾನೆ ಇವನ ತಂದೆನ ಬಿಡಿಸೋದಕ್ಕೆ ಅಂತ. ಬಿಡಿಸ್ಕೊಂಡು ಅವರು ವಾಸ ಮಾಡ್ತಿರುವಂತ ಮನೆ ಕರ್ಕೊಂಡ್ ಬಂದು ನೋಡಿದ್ರೆ ಎಲ್ಲಿ ನೋಡಿದ್ರು ಬರೀ ರಿಸರ್ಚ್ ಅನ್ನ ಮಾಡ್ತಿರುವಂತ ಪೇಪರ್ಸ್ ಗಳೇ ಇರ್ತವೆ. ಅಂದಂಗೆ ಪೊಲೀಸರು ಏನಕ್ಕೆ ಇವನನ್ನ ಅರೆಸ್ಟ್ ಮಾಡಿದ್ರು ಅಂತಂದ್ರೆ ಮೊದ್ಲು ಇವರು ಜಂಜೀರಾ ಟೌನ್ ನಲ್ಲಿ ಇದ್ರಲ್ಲ ಆ ಜಾಗದಲ್ಲಿ ಪವರ್ ಪ್ಲಾಂಟ್ ನಾಶ ಆಗಿ ನ್ಯೂಕ್ಲಿಯರ್ ರೇಡಿಯೇಷನ್ ಹರಡ್ಬಿಟ್ಟಿರುತ್ತೆ. ಇದರಿಂದ ಗವರ್ನಮೆಂಟ್ ಅವರು ಯಾರು ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳಿರ್ತಾರೆ. ಆದ್ರೆ ಜೋ ಮಾತ್ರ ಅವತ್ತಾಗಿದ್ದು ಭೂಕಂಪ ಅಲ್ಲ, ಅದಕ್ಕೆ ಬೇರೆ ಏನೋ ಕಾರಣ ಇದೆ, ಅದನ್ನ ಪ್ರೂವ್ ಮಾಡ್ಲೇಬೇಕು ಅಂತ ಜಾಗಕ್ಕೆ ಹೋಗಿರ್ತಾನೆ. ಆಗ ಇವನನ್ನ ಅರೆಸ್ಟ್ ಮಾಡಿದ್ದು ಇದೇ ಕಾರಣದಿಂದನೇ ಫೋರ್ಡ್ಗೆ ಜೋ ಮೇಲೆ ಕೋಪ ಇರೋದು. ಆ ಘಟನೆನ ಮರೆತು ಮುಂದೆ ಸಾಗೋದ್ ಬಿಟ್ಟು ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಂತ. ಅದಕ್ಕೆ ನೀವಿಲ್ಲಿರೋದ್ ಬೇಡ, ನಮ್ ಮನೆಗ್ ನಡೀರಿ, ನನ್ ಮಗ ನಿಮ್ಮನ್ನ ನೋಡೋದಕ್ಕೆ ಕಾಯ್ತಿದ್ದಾನೆ ಅಂತ ಹೇಳ್ತಾನೆ. ಆದ್ರೆ ಮಾರನೇ ದಿನ ಇವನು ಎದ್ದು ನೋಡಿದ್ರೆ ಮತ್ತೆ ಜೋ ಜಂಜೀರಾ ಟೌನ್ ಗೆ ಹೋಗೋದಕ್ಕೆ ತಯಾರಿ ಮಾಡ್ಕೋತಿರ್ತಾನೆ. ಫೋರ್ಡ್ ಬೇಡ ಅಂತ ಹೇಳಿದ್ರು ಇವನು ಕೇಳೋದೇ ಇಲ್ಲ. ಆ ಜಾಗದಲ್ಲಿ ಅವತ್ತು ಏನ್ ನಡೀತು ಅಂತ ಪ್ರೂವ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ. ಅದನ್ನ ಪ್ರೂವ್ ಮಾಡೋದಕ್ಕೆ ಮೊದ್ಲು ಇವರು ಜಂಜೀರಾದಲ್ಲಿದ್ದಂತ ಮನೆಯಲ್ಲಿ ಒಂದಷ್ಟು ಡಿಸ್ಕ್ ಗಳು ಇದಾವೆ.
ಸಿಗ್ತವೆ. ಅದನ್ನ ತಗೊಂಡ್ ಬರೋದಕ್ಕೆ ನೀವು ಹೋಗ್ತಿರೋದು. ಅಷ್ಟೇ ಅಲ್ಲದೆ ಇವನ ಹೆಂಡತಿ ಆಗಿರುವಂತ ಸ್ಯಾಂಡ್ರಾಳ ಒಂದು ಫೋಟೋನು ಇರೋದಿಲ್ಲ. ಅದನ್ನ ತಗೊಂಡ್ ಬರೋದಕ್ಕೆ ಅಂತಾನು ಕೂಡ ಹೋಗ್ತಿರ್ತಾನೆ. ಅದಕ್ಕೆ ಇನ್ನೇನ್ ಮಾಡೋದು ಅಂತ ಫೋರ್ಡ್ ಕೂಡ ಇವನ ತಂದೆನ ಕರ್ಕೊಂಡು ಜಂಜೀರಾ ಟೌನ್ ಗೆ ಬರ್ತಾನೆ. ಆದ್ರೆ ಇಲ್ಲಿ ಜೀವಂತವಾಗಿ ಓಡಾಡ್ತಿರುವಂತ ನಾಯಿಗಳನ್ನ ನೋಡಿ ಜೋಗೆ ಡೌಟ್ ಬಂದು ಮಾಸ್ಕ್ ಅನ್ನ ತೆಗಿತಾನೆ. ಹೇಳ್ಬೇಕು ಅಂತಂದ್ರೆ ಈ ಜಾಗದಲ್ಲಿ ಯಾವುದೇ ತರದ ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಗಳು ಇರೋದಿಲ್ಲ. ಅಂದ್ರೆ ಗವರ್ನಮೆಂಟ್ ಅವರು ಎಲ್ಲರಿಗೂ ಸುಳ್ಳು ಹೇಳಿದ್ದಾರೆ ಅಂತ. ಇದಾದ್ಮೇಲೆ ಇವರು ಮೊದಲು ವಾಸ ಮಾಡ್ತಿದ್ದಂತ ಮನೆಗೆ ಬರ್ತಾರೆ. ಆಗ ಜೋಗಿ ಇವನು ಹುಡ್ಕೊಂಡ್ ಬಂದಿರುವಂತ ಡಿಸ್ಕ್ ಗಳು ಸಿಗ್ತವೆ. ಅಷ್ಟೇ ಅಲ್ಲದೆ ಇವನ ಫ್ಯಾಮಿಲಿ ಫೋಟೋನು ಕೂಡ ಸಿಗುತ್ತೆ. ಆದ್ರೆ ಅದೇ ಸಮಯಕ್ಕೆ ಹೊರಗಡೆ ಒಂದು ಹೆಲಿಕಾಪ್ಟರ್ ಹೋಗಿದ್ದನ್ನ ಇವರಿಬ್ರು ನೋಡ್ತಾರೆ. ಆಗ್ಲೇ ಇವರಿಗೆ ಗೊತ್ತಾಗೋದು ಮೊದಲು ಪವರ್ ಪ್ಲಾಂಟ್ ಇದ್ದಂತ ಜಾಗದಲ್ಲಿ ಇಲ್ಲಿನ ಗವರ್ನಮೆಂಟ್ ಸೀಕ್ರೆಟ್ ಆಗಿ ಏನೋ ನಡೆಸ್ತಿದೆ ಅಂತ. ಆಗ ಇಲ್ಲಿಗೆ ಇಲ್ಲಿನ ಸೆಕ್ಯೂರಿಟಿಗಳು ಬಂದು ಇವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರ್ತಾರೆ. ಇವರನ್ನ ಪವರ್ ಪ್ಲಾಂಟ್ ಹತ್ರನೇ ಕರ್ಕೊಂಡು ಬರ್ತಾರೆ. ಇಲ್ಲಿ ನೋಡಿದ್ರೆ ಒಂದು ದೊಡ್ಡ ಮೊಟ್ಟೆ ಇರುತ್ತೆ. ಹೌದು, ಇದೊಂದು ಟೈಟನ್ ನ ಮೊಟ್ಟೆನೆ. ಆ ಮೊಟ್ಟೆ ಒಳಗಡೆಯಿಂದ ಬರ್ತಿರುವಂತ ಸಿಗ್ನಲ್ ನ ಇಲ್ಲೇ ಇರುವಂತ ಸಿರಿಜಾವ ನೋಡ್ತಿರ್ಬೇಕಾದ್ರೆ 15 ವರ್ಷದ ಹಿಂದೆ ಈ ಜಾಗದಲ್ಲಿ ಕೆಲಸ ಮಾಡ್ತಿದ್ದಂತ ಜೋ ಅನ್ನೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂತ ಇವನಿಗೆ ಗೊತ್ತಾಗಿ ಮೀಟ್ ಮಾಡೋದಕ್ಕೆ ಅಂತ ಬರ್ತಾನೆ. ಇಲ್ಲಿ ಜೋನ ಒಳಗಡೆ ಕರ್ಕೊಂಡ್ ಬಂದಿದ್ರೆ ಫೋರ್ಡ್ ನ ಹೊರಗಡೆ ವ್ಯಾನ್ ನಲ್ಲೇ ಕಟ್ಟಾಕಿರ್ತಾರೆ. ಅಷ್ಟೇ ಅಲ್ಲದೆ ಜೋ ಇವರೆಲ್ಲರಿಗೂ ಹೇಳ್ತಿರ್ತಾನೆ 15 ವರ್ಷದ ಹಿಂದೆನೂ ಕೂಡ ಇದೇ ರೀತಿ ಸಿಗ್ನಲ್ಸ್ ಗಳು ಬಂದಿನೆ, ಈ ಜಾಗ ಎಲ್ಲ ನಾಶ ಆಗೋಯ್ತು ಅಂತ. ಅದೇ ಸಮಯಕ್ಕೆ ಜೋಗೆ ಆಗ್ಲೇ ಅವನ ಮನೆಯಿಂದ ಒಂದಷ್ಟು ಡಿಸ್ಕ್ ಗಳು ಸಿಕ್ಕುದ್ವಲ್ಲ, ಅದನ್ನ ಚೆಕ್ ಮಾಡಿದಾಗ 15 ವರ್ಷದ ಹಿಂದೆ ಯಾವ ರೀತಿ ಸಿಗ್ನಲ್ ಗಳು ಬರ್ತಿತ್ತು ಅಂತ ಒಂದು ಫೋಟೋ ಸಿಗುತ್ತೆ. ಆಗ ಇವನಿಗೆ ರಿಯಲೈಸ್ ಆಗೋದಕ್ಕೆ ಶುರು ಆಗುತ್ತೆ 15 ವರ್ಷದ ಹಿಂದೆ ಜೋಗಿ ಸಿಕ್ತಿದ್ದಂತ ಸಿಗ್ನಲ್ ಹಾಗೆ ಈಗ ಈ ಮೊಟ್ಟೆಯಿಂದ ಹೊರಗಡೆ ಬರ್ತಿರುವಂತ ಸಿಗ್ನಲ್ ಎರಡು ಕೂಡ ಒಂದೇ ಅಂತ. ಹೀಗೆ ನೋಡ್ತಿದ್ದಂಗೆನೆ ಆ ಮೊಟ್ಟೆ ಒಳಗಡೆಯಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್ ಅನ್ನೋ ಒಂದು ಎನರ್ಜಿ ಹೊರಗಡೆ ಬರೋದಕ್ಕೆ ಶುರು ಮಾಡುತ್ತೆ. ಅಂದ್ರೆ ಟೈಟನ್ ಮೊಟ್ಟೆಯಿಂದ ಹೊರಗಡೆ ಬರ್ತಿದೆ ಅಂತ. ಅದು ಹೊರಗಡೆ ಬಂದ್ರೆ ಏನಾಗುತ್ತೋ ಏನೋ ಅಂತ ಗೊತ್ತಿಲ್ಲ. ಇದರಿಂದ ಹೆದರ್ಕೊಂಡು ಇವರೆಲ್ಲರೂ ಆ ಮೊಟ್ಟೆನ ನಾಶ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಹೈ ವೋಲ್ಟೇಜ್ ಶಾಕ್ ಅನ್ನ ಅದಕ್ಕೆ ಕೊಟ್ಟು ನಾಶ ಮಾಡ್ಬಿಡ್ತಾರೆ. ಇದರಿಂದ ಅದ್ರೊಳಗಡೆಯಿಂದ ಸಿಗ್ನಲ್ ಕೂಡ ಬರೋದು ನಿಂತೋಗುತ್ತೆ. ಎಲ್ಲರಿಗೂ ಇದು ನಾಶ ಆಗೋಯ್ತು ಅಂತ ಅನ್ನಿಸ್ತಿದ್ರೆ ಅದೇ ಸಮಯಕ್ಕೆ ಮೊಟ್ಟೆಯ ಒಳಗಡೆ ಇನ್ನೂ ಕೂಡ ಜೀವಂತವಾಗಿರುವಂತ ಮ್ಯೂಟೋ ಅನ್ನೋ ಒಂದು ಟೈಟನ್ ಹೊರಗಡೆ ಬರುತ್ತೆ. ಇದು ಇದರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್ ಎನರ್ಜಿಯಿಂದ ಅಟ್ಯಾಕ್ ಮಾಡ್ತಿದ್ದಂಗೆನೆ ಸುತ್ತಮುತ್ತ ಇರುವಂತ ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳು ವರ್ಕ್ ಆಗೋದನ್ನ ಸ್ಟಾಪ್ ಮಾಡ್ಬಿಡ್ತವೆ. ಇಲ್ಲಿ ಫೋರ್ಡ್ ಇನ್ನೂ ಕೂಡ ವ್ಯಾನ್ ನಲ್ಲೇ ಲಾಕ್ ಆಗಿರ್ತಾನೆ. ಹಾಗೆ ಜೋನು ಕೂಡ ಹೊರಗಡೆ ಬಂದು ಈ ಮ್ಯೂಟನ್ ನೋಡಿ ತುಂಬಾನೇ ಶಾಕ್ ಆಗೋಕಿರ್ತಾನೆ. ಅದೇ ಸಮಯಕ್ಕೆ ಇವನಿದ್ದಂತ ಜಾಗದಲ್ಲಿ ಒಂದು ಟವರ್ ಬಿದ್ದೋಗುತ್ತೆ. ಅಷ್ಟೊತ್ತಿಗೆ ಹೇಗೋ ಮಾಡಿ ಕೈಯನ್ನ ಬಿಡಿಸ್ಕೊಂಡಿರುವಂತ ಫೋರ್ಡ್ ನೋಡ್ತಾನೆ ಇವನ ತಂದೆ ಬ್ರಿಡ್ಜ್ ಇಂದ ಕೆಳಗಡೆ ಬಿದ್ದೋಗ್ತಾರೆ. ಅಷ್ಟೇ ಅಲ್ಲದೆ ಮ್ಯೂಟನು ಕೂಡ ಇವನ ಹಿಂದೆಯಿಂದಲೇ ಬಂದು ಈ ಜಾಗ ಎಲ್ಲ ನಾಶ ಮಾಡಾದ್ಮೇಲೆ ಹಾರ್ಕೊಂಡು ಇಲ್ಲಿಂದ ಹೊರಟೋಗುತ್ತೆ. ನಂತರ ಮಾರನೇ ದಿನ ಜಂಜೀರಾ ಟೌನ್ ನಲ್ಲಿ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿದೆ ಅಂತ ನ್ಯೂಸ್ ಬರ್ತಿರೋದನ್ನ ನೋಡಿ ಎಲ್ ಫೋರ್ಡ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಕಾಂಟ್ಯಾಕ್ಟ್ ಆಗ್ತಿರೋದಿಲ್ಲ. ಇದರಿಂದ ಅವಳಿಗೆ ತುಂಬಾ ಟೆನ್ಷನ್ ಆಗೋದಕ್ಕೆ ಶುರುವಾಗುತ್ತೆ. ಫೋರ್ಡ್ ಕೂಡ ಅಲ್ಲಿಗೆ ಹೋಗಿದ್ದಾನೆ, ಅವನಿಗೆ ಏನಾಯ್ತೋ ಏನು ಅಂತ. ಈ ಕಡೆ ಸಿರಿಜಾವ ನಾಶ ಆಗಿರುವಂತ ಈ ಜಾಗದಲ್ಲಿ ನಿಂತಿರಬೇಕಾದ್ರೆ ಅದೇ ಸಮಯಕ್ಕೆ ಯುಎಸ್ ನೇವಿಯ ಸೋಲ್ಜರ್ಸ್ ಗಳ ಟೀಮ್ ಇಲ್ಲಿಗೆ ಬಂದು ನೀವು ನಮ್ ಜೊತೆ ಬರ್ಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಜೋನ ಸ್ಥಿತಿನೂ ಕೂಡ ತುಂಬಾನೇ ಗಂಭೀರವಾಗಿರೋದ್ರಿಂದ ಇವರನ್ನು ಕೂಡ ಹೆಲಿಕಾಪ್ಟರ್ ನಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ಈಗ ಫೋರ್ಡ್ಗೆ ಅನ್ಸೋದಕ್ಕೆ ಶುರುವಾಗುತ್ತೆ ಇದುವರೆಗೂ ಇವನ ತಂದೆ ಏನೇನ್ ಹೇಳಿದ್ರು ಅದೆಲ್ಲ ನಿಜಾನೇ ಅಂತ. ಯಾಕೆಂತಂದ್ರೆ ಇಷ್ಟು ದಿನ ಇವನಿಗೆ ಅನ್ನಿಸ್ತಿತ್ತು ಇವನ ತಂದೆಗೆ ಹುಚ್ಚಡ್ದು ಬಿಟ್ಟಿದೆ, ಅದಕ್ಕೆ ಈ ಜಾಗದ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ಅಂತ. ಆಗ ಜೋ ಫೋರ್ಡ್ಗೆ ನಿನ್ನ ಫ್ಯಾಮಿಲಿ ಹತ್ರ ಹೋಗು, ಅವರನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾನೆ. ಕೊನೆ ಉಸಿರನ್ನ ಎಳೆದು ಬಿಡ್ತಾನೆ. ಇದರಿಂದ ಇವನಿಗೆ ತುಂಬಾನೇ ಬೇಜಾರಾಗುತ್ತೆ. ನಂತರ ಇವರೆಲ್ಲರನ್ನು ಯುಎಸ್ ನೇವಿಯ ಶಿಪ್ ಗೆ ಕರ್ಕೊಂಡ್ ಬರ್ತಾರೆ. ಇಲ್ಲೇ ನಮ್ಗೆ ಯುಎಸ್ ನೇವಿಯ ಜನರಲ್ ಆಗಿರುವಂತ ಸ್ಟೆನ್ಸ್ ಕೂಡ ಪರಿಚಯ ಆಗ್ತಾರೆ. ನಂತರ ಫೋರ್ಡ್ ಇವನ ತಂದೆಯ ಡೆಡ್ ಬಾಡಿ ಹತ್ರ ಇರ್ಬೇಕಾದ್ರೆ ಹಾಗೆ ಇವನನ್ನ ಸಿರಿಜಾವ ಕರೆಸ್ಕೊಂಡು ಒಂದೊಂದೇ ವಿಷಯನ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತಾರೆ. 1954ರಲ್ಲಿ ಪ್ರಾಚೀನ ಟೈಟನ್ ಆಗಿದ್ದಂತ ಗಾಡ್ಜಿಲಾ ಕಾಣಿಸ್ಕೊಳ್ತು. ಈ ತರ ಟೈಟನ್ಸ್ ಗಳ ಬಗ್ಗೆ ರಿಸರ್ಚ್ ಮಾಡೋದೇ ನಮ್ಮ ಮೊನಾರ್ಕ್ ಕಂಪನಿಯ ಕೆಲಸ. ಈ ಗಾಡ್ಜಿಲಾ ಮ್ಯೂಟು ತರದ ಎಲ್ಲಾ ಟೈಟನ್ಸ್ ಗಳು ಮನುಷ್ಯರು ಭೂಮಿ ಮೇಲೆ ಹುಟ್ಟೋದಕ್ಕಿಂತ ಲಕ್ಷಾಂತರ ವರ್ಷಗಳಿಂದಾನು ಇದಾವೆ. ಮೊದಲು ಭೂಮಿಯ ಮೇಲೆ ತುಂಬಾನೇ ನ್ಯೂಕ್ಲಿಯರ್ ರೇಡಿಯೇಷನ್ ಗಳು ಇತ್ತು. ಅದನ್ನ ತಿಂತಾನೆ ಈ ಟೈಟನ್ಸ್ ಗಳು ಜೀವಂತವಾಗಿ ಇದ್ದಿದ್ದು. ಆದ್ರೆ ಕಾಲ ಕಳಿತಾ ಭೂಮಿ ಮೇಲೆ ನ್ಯೂಕ್ಲಿಯರ್ ರೇಡಿಯೇಷನ್ ಹೊಟ್ಟೋಗಿದ್ರಿಂದ ಎಲ್ಲಾ ಟೈಟನ್ಸ್ ಗಳು ಭೂಮಿಯ ಒಳಗಡೆ ಸಮುದ್ರದ ಒಳಗಡೆ ಹೊಟ್ಟೋದು ಭೂಮಿಯ ಒಳಗಡೆ ಇರುವಂತ ನ್ಯೂಕ್ಲಿಯರ್ ರೇಡಿಯೇಷನ್ ನ ಕನ್ಸ್ಯೂಮ್ ಮಾಡೋದಕ್ಕೆ ಅಂತ. ಹೀಗಂತ ಹೇಳಿ ನಿಜವಾದ ಕತೆ ಏನು ಅಂತ ಹೇಳ್ತಾ ಹೋಗ್ತಾನೆ. ಸಿರಿಜಾವಾಗೆ 1999 ಫಿಲಿಪೀನ್ಸ್ ನ ಮೈನಿಂಗ್ ಜಾಗದಲ್ಲಿ ಒಂದು ಸತ್ತೋಗಿದ್ದಂತ ಮೊಟ್ಟೆ ಹಾಗೆ ಇನ್ನೊಂದು ಮೊಟ್ಟೆ ಸಮುದ್ರದ ಒಳಗಡೆ ಹೋಗಿರೋದು ಕಾಣಿಸ್ತಲ್ಲ. ಆ ರೀತಿ ಸಮುದ್ರದ ಒಳಗಡೆ ಹೋಗಿದಂತ ಮೊಟ್ಟೆಗೆ ಹತ್ರದಲ್ಲೇ ಇದ್ದಂತ ಜಪಾನ್ ನ ಜಂಜೀರಾದಲ್ಲಿ ಅಂದ್ರೆ ಫೋರ್ಡ್ ನ ತಂದೆ ತಾಯಿ ಕೆಲಸ ಮಾಡ್ತಿದ್ದಂತ ಜಾಗದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ಅಂತ ಗೊತ್ತಾಗಿ ಈ ಜಾಗದ ಕೆಳಗಡೆ ಬಂದು ಸೇರ್ಕೊಬಿಡ್ತು. ಇದೇ ಕಾರಣದಿಂದನೇ ಜೋಗೆ ಆ ಸಿಗ್ನಲ್ ಗಳು ಸಿಗ್ತಾ ಭೂಕಂಪ ಆಗಿ ಈ ಜಾಗ ಎಲ್ಲ ನಾಶ ಆಗಿದ್ದು. ಈಗ ನಮ್ಗೆ ಗೊತ್ತಿರೋ ಪ್ರಕಾರ ನಿನ್ನ ತಂದೆಗೆ ಆ ಸಿಗ್ನಲ್ ನ ಬಗ್ಗೆ ಏನೋ ಗೊತ್ತಿತ್ತು. ಅವರಿಗೆ ಏನ್ ಗೊತ್ತಿತ್ತು ಅಂತ ನಿನ್ಗೇನಾದ್ರೂ ಗೊತ್ತಿದ್ಯಾ ಅಂತ ಕೇಳಿದಾಗ ಇವನು ಕೂಡ ಇವನ ತಂದೆ ಮಾತಾಡ್ತಿದ್ದನ್ನ ನೆನಪು ಮಾಡ್ಕೊಂಡು
ಹೇಳ್ತಾ ಹೋಗ್ತಾನೆ. ನನ್ ತಂದೆ ಹೇಳ್ತಿದ್ರು ಆ ಸಿಗ್ನಲ್ ನಲ್ಲಿ 2 ಜೀವಿಗಳು ಒಬ್ಬರನ್ನೊಬ್ರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೋ ಅಂತ. ಇದನ್ನ ಕೇಳಿ ಸಿರೀಸ್ ಆವಾಗಿ ಏನನ್ಸೋದಕ್ಕೆ ಶುರುವಾಗಿರುತ್ತೆ ಅಂತಂದ್ರೆ ಮೊಟ್ಟೆ ಒಳಗಡೆ ಇದ್ದಂತ ಮ್ಯೂಟೋ ಮತ್ತೊಂದು ಟೈಟನ್ ಆಗಿದ್ದಂತ ಗಾಡ್ಜಿಲಾನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆ ಸಿಗ್ನಲ್ ನ ಕಳಿಸ್ತಿತ್ತು ಅಂತ. ನಂತರ ಫೋರ್ಡ್ ನ ಮನೆಗೆ ಹೋಗೋದಕ್ಕೆ ಅಂತ ಹೆಲಿಕಾಪ್ಟರ್ ನಲ್ಲಿ ಕಳಿಸ್ಕೊಡ್ತಿರ್ತಾರೆ. ಅದಕ್ಕೆ ಇವನು ಕೂಡ ಎಲ್ಲ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವಳು ಕೆಲಸದಲ್ಲಿ ಬಿಸಿ ಆಗೋಗಿರ್ತಾಳೆ, ಫೋನ್ ರಿಸೀವ್ ಮಾಡೋದಿಲ್ಲ. ಅಂದಂಗೆ ಹೇಳಬೇಕು ಅಂತಂದ್ರೆ ಇವನನ್ನ ಹವಾಯ್ ಅನ್ನೋ ಒಂದು ಐಲ್ಯಾಂಡ್ ಗೆ ಕರ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿಂದ ಪ್ಲೇನ್ ನಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗೋದಕ್ಕೆ. ಆದ್ರೆ ಯಾವಾಗ ಇವನು ಇಲ್ಲಿಂದ ಟ್ರೈನ್ ನಲ್ಲಿ ಏರ್ಪೋರ್ಟ್ ಗೆ ಹೋಗ್ತಿರ್ತಾನೋ ನೋಡ್ತಾನೆ ಒಬ್ಬ ಚಿಕ್ಕ ಹುಡುಗ ಅವನ ತಂದೆ ತಾಯಿನ ಬಿಟ್ಟು ಮಿಸ್ ಆಗಿ ಟ್ರೈನ್ ನ ಹತ್ಬಿಟ್ಟಿರ್ತಾನೆ. ಅದಕ್ಕೆ ಇವನು ಕೂಡ ಡಿಸೈಡ್ ಮಾಡ್ತಾನೆ ಹೇಗಾದ್ರೂ ಮಾಡಿ ಚಿಕ್ಕ ಹುಡುಗನ ಕರ್ಕೊಂಡು ಹೋಗಿ ಅವನ ತಂದೆ ತಾಯಿ ಹತ್ರ ಬಿಡ್ಬೇಕು ಅಂತ. ಈ ಕಡೆ ನೇವಿ ಅವರಿಗೆ ಗೊತ್ತಾಗುತ್ತೆ ನ್ಯೂಕ್ಲಿಯರ್ ವೆಪನ್ ಗಳನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಹವಾಯ್ ಐಲ್ಯಾಂಡ್ ನಲ್ಲಿ ಅವುಗಳು ಮಿಸ್ ಆಗೋಗಿದಾವೆ ಅಂತ. ಅಂದ್ರೆ ಇವರಿಗೆ ಅರ್ಥ ಆಗೋಗುತ್ತೆ ಅದನ್ನ ಕತ್ಕೊಂಡು ಹೋಗಿರೋದು ಮ್ಯೂಟಿನೇ. ಅದಕ್ಕೆ ಒಂದು ಮಿಲಿಟರಿ ಟೀಮ್ ಅನ್ನ ಹವಾಯ್ ಐಲ್ಯಾಂಡ್ ಗೆ ಕಳಿಸ್ತಾರೆ. ಮಿಲಿಟರಿ ಅವರು ಕೂಡ ಹವಾಯ್ ನ ಕಾಡಿಗೆ ಬಂದು ನೋಡಿದ್ರೆ ಅವಾಗ್ಲೇ ಹಾರಿ ತಪ್ಪಿಸ್ಕೊಂಡು ಹೋಗಿದಂತ ಮ್ಯೂಟೋ ನ್ಯೂಕ್ಲಿಯರ್ ವೆಪನ್ ಗಳನ್ನ ತಿಂತಿರುತ್ತೆ. ಯಾಕೆಂತಂದ್ರೆ ಅವುಗಳ ಒಳಗಡೆ ನ್ಯೂಕ್ಲಿಯರ್ ರೇಡಿಯೇಷನ್ ಇದೆಯಲ್ಲ ಅದಕ್ಕೆ. ಇದರಿಂದ ಹವಾಯ್ ಐಲ್ಯಾಂಡ್ ನಲ್ಲಿರುವಂತ ಜನರನ್ನ ಸೇಫ್ ಆಗಿಡ್ಬೇಕು ಅಂತ ಜನರಲ್ ಒಂದಷ್ಟು ಸೋಲ್ಜರ್ಸ್ ಗಳನ್ನ ಐಲ್ಯಾಂಡ್ ಗೆ ಕಳಿಸ್ತಾರೆ. ಇಲ್ಲೇ ಇರುವಂತ ಫೋರ್ಡ್ಗೂ ಕೂಡ ಅರ್ಥ ಆಗೋದಿಲ್ಲ ಇಷ್ಟೊಂದು ಹೆಲಿಕಾಪ್ಟರ್ ಗಳು ಏನಕ್ಕೆ ಬರ್ತಿದಾವೆ ಅಂತ. ಈ ಕಡೆ ಕಾಡ್ನಲ್ಲಿರುವಂತ ಮ್ಯೂಟೋ ಸೋಲ್ಜರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಂಗೆನೆ ಇಡೀ ಐಲ್ಯಾಂಡ್ ನಲ್ಲಿರುವಂತ ಕರೆಂಟೇ ಹೊಟ್ಟೋಗುತ್ತೆ. ಅದೇ ಸಮಯಕ್ಕೆ ನೇವಿ ಶಿಪ್ ನಲ್ಲಿರುವಂತ ಸಿರಿಜಾವಾ ನೋಡ್ತಾನೆ ಪ್ರಾಚೀನ ಕಾಲದ ಟೈಟನ್ ಆಗಿರುವಂತ ಗಾಡ್ಜಿಲಾ ಇನ್ನೂ ಕೂಡ ಬದುಕಿದೆ. ಅದು ಇವರ ಶಿಪ್ ನ ಮೇಲೆ ಅಟ್ಯಾಕ್ ಮಾಡದೆ ಮ್ಯೂಟೋನ ಹುಡ್ಕೊಂಡು ಸೀದಾ ಹವಾಯ್ ಐಲ್ಯಾಂಡ್ ಕಡೆಗೆ ಹೋಗ್ತಿರುತ್ತೆ. ಆದ್ರೆ ಯಾವಾಗ ಇದು ಐಲ್ಯಾಂಡ್ ಹತ್ರ ಬರುತ್ತೋ ಸಮುದ್ರದ ನೀರೆಲ್ಲ ಒಳಗಡೆನೆ ನುಗ್ಗೋದಕ್ಕೆ ಶುರು ಮಾಡ್ಬಿಡುತ್ತೆ. ಆಗ ಸ್ವಲ್ಪ ಜನರು ಹೇಗೋ ಮಾಡಿ ತಪ್ಪಿಸ್ಕೊಂಡು ಜೀವನ ಕಾಪಾಡ್ಕೋತಾರೆ. ನಂತರ ಮಿಲಿಟರಿ ಅವರು ಫ್ಲೇರ್ ಗನ್ ಅನ್ನು ಶೂಟ್ ಮಾಡಿದಾಗ ಅದರ ಬೆಳಕಿಂದ ನೋಡಿದಂತ ಜನರಿಗೆ ಗೊತ್ತಾಗುತ್ತೆ ಈ ಗಾಡ್ಜಿಲಾ ಎಷ್ಟೊಂದು ದೊಡ್ಡದಾಗಿದೆ ಅಂತ. ಸ್ವಲ್ಪ ಹೊತ್ತಿನ ನಂತರ ಇಡೀ ಐಲ್ಯಾಂಡ್ ನಲ್ಲೆಲ್ಲ ಕರೆಂಟ್ ವಾಪಸ್ ಬರುತ್ತೆ. ಆಗ ಫೋಲ್ಡ್ ನೋಡ್ತಾನೆ ಮ್ಯೂಟು ಇಲ್ಲಿನ ಏರ್ಪೋರ್ಟ್ ಹತ್ರ ಬಂದು ಇಲ್ಲೆಲ್ಲ ಧ್ವಂಸ ಮಾಡೋದಕ್ಕೆ ಶುರು ಮಾಡ್ತಿದೆ ಅಂತ. ಇಂತ ಒಂದು ಪರಿಸ್ಥಿತಿಲೂ ಕೂಡ ಫೋರ್ಡ್ ಆ ಚಿಕ್ಕ ಹುಡುಗನ ಕಾಪಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಹೀಗೆ ಮ್ಯೂಟೋ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇದ್ರ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಗಾಡ್ಜಿಲಾ ಇಲ್ಲಿಗೆ ಬಂದು ಭಯಂಕರವಾಗಿ ಗರ್ಜಿಸೋದಕ್ಕೆ ಶುರು ಮಾಡುತ್ತೆ. ಮಾರನೇ ದಿನ ನ್ಯೂಸ್ ನಲ್ಲಿ ಹೇಳ್ತಿರ್ತಾರೆ ಗಾಡ್ಜಿಲಾ ಮ್ಯೂಟಿಗೆ ಚೆನ್ನಾಗಿ ಹೊಡೆದು ಐಲ್ಯಾಂಡ್ ಇಂದ ಓಡಿಸ್ಬಿಡ್ತು ಅಂತ. ಅದನ್ನ ನೋಡ್ದಂತ ಎಲ್ಗೆ ಇನ್ನೂ ಕೂಡ ಗಾಬರಿ ಆಗೋಗುತ್ತೆ. ಈ ಕಡೆ ಫೋರ್ಡ್ ಆ ಸಣ್ಣ ಹುಡುಗನ ತಂದೆ ತಾಯಿನ ಹುಡುಕಾಡ್ತಿರ್ಬೇಕಾದ್ರೆ ಆ ಹುಡುಗ ಅವನ ತಂದೆ ತಾಯಿನ ಹೋಗಿ ಸೇರಿದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಅಷ್ಟೇ ಅಲ್ಲದೆ ಒಂದಷ್ಟು ಸೋಲ್ಜರ್ಸ್ ಗಳು ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗಿ ಇವನು ಕೂಡ ಅವ್ರ ಜೊತೆ ಹೋಗ್ತಾನೆ. ಅದೇ ಸಮಯಕ್ಕೆ ಇಲ್ಲಿ ನೋಡಿದ್ರೆ ನೇವಿ ಅವರು ಗಾಡ್ಜಿಲಾನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾಕೆಂತಂದ್ರೆ ಗಾಡ್ಜಿಲಾ ಬೇಟೆ ಆಡೋದಕ್ಕೆ ಅಂತ ಮ್ಯೂಟುನ ಹುಡುಕ್ತಿದೆ. ಆಗ ಸಿರಿಜಾವಾ ಹಾಗೆ ಎಲ್ಲರಿಗೂ ಗೊತ್ತಾಗುತ್ತೆ ಗಾಡ್ಜಿಲಾ ಮ್ಯೂಟುನ ಬೇಟೆ ಆಡೋದಕ್ಕೆ ಟ್ರೈ ಮಾಡ್ತಿದೆ ಅಂತಂದ್ರೆ ಮ್ಯೂಟೋ ಗಾಡ್ಜಿಲಾನ ಕಾಂಟ್ಯಾಕ್ಟ್ ಮಾಡ್ತಿರ್ಲಿಲ್ಲ, ಬೇರೆ ಇನ್ಯಾವುದೋ ಟೈಟನ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿತ್ತು ಅಂತ. ಆಗ ಸಿರಿಜಾವಾಗೆ ಮೈನಿಂಗ್ ಮಾಡ್ತಿದ್ದಂತ ಜಾಗದಲ್ಲಿ ಸತ್ತಿರುವಂತ ಒಂದು ಮೊಟ್ಟೆ ಸಿಕ್ಕಿತ್ತಲ್ಲ ಅದು ನೆನಪಾಗುತ್ತೆ. ಆಕ್ಚುಲಿ ಅದು ಇವರು ಅನ್ಕೊಂಡಿರೋ ರೀತಿ ಸತ್ತಿರ್ಲಿಲ್ಲ, ಇನ್ನು ಕೂಡ ಜೀವಂತವಾಗಿ ಇತ್ತು. US ಮಿಲಿಟರಿ ಅವರು ಆ ಮೊಟ್ಟೆನ ತಗೊಂಡೋಗಿ ನೆವಾಡಾದಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಬಚ್ಚಿಡುವಂತ ಜಾಗದಲ್ಲಿ ಸೀಕ್ರೆಟ್ ಆಗಿ ಆ ಮೊಟ್ಟೆನ ಬಚ್ಚಿಟ್ಟಿದ್ದಾರೆ. ಅದಕ್ಕೆ ಆ ಮೊಟ್ಟೆ ಜೀವಂತವಾಗಿದ್ಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಮಿಲಿಟರಿ ಅವರೆಲ್ಲ ಆ ಸೀಕ್ರೆಟ್ ಆಗಿರುವಂತ ಜಾಗಕ್ಕೆ ಬಂದು ಚೆಕ್ ಮಾಡಿ ನೋಡಿದ್ರೆ ಸತ್ತೋಗಿದೆ ಅಂತ ಅನ್ಕೊಂಡಿದ್ದಂತ ಮೊಟ್ಟೆಲಿ ಇನ್ನೂ ಕೂಡ ಜೀವಂತವಾಗಿ ಎರಡನೇ ಮ್ಯೂಟುನು ಕೂಡ ಹೊರಗಡೆ ಬಂದು ನೆವಾಡಾದ ಸಿಟಿನೆಲ್ಲ ಧ್ವಂಸ ಮಾಡ್ತಾ ಮುಂದೆ ಸಾಗೋದಕ್ಕೆ ಶುರು ಮಾಡಿರುತ್ತೆ. ಸಿರಿಜಾವಾ ಅದರ ಫುಟೇಜ್ ನೋಡಿ ಅರ್ಥ ಮಾಡ್ಕೊಬಿಡ್ತಾನೆ ಈ ಮ್ಯೂಟೋಗೆ ರೆಕ್ಕೆ ಇರೋದಿಲ್ಲ, ಹಾಗೆ ಮೊದಲನೇ ಮ್ಯೂಟೋಗಿಂತ ಇದು ತುಂಬಾನೇ ದೊಡ್ಡದಾಗಿರುತ್ತೆ. ಅಂದ್ರೆ ರೆಕ್ಕೆ ಇರುವಂತ ಮ್ಯೂಟು ಗಂಡು, ರೆಕ್ಕೆ ಇಲ್ಲದೆ ದೊಡ್ಡದಾಗಿರುವಂತ ಮ್ಯೂಟು ಹೆಣ್ಣು ಅಂತ ಇವರೆಲ್ಲರಿಗೂ ಅರ್ಥ ಆಗೋಗುತ್ತೆ. ಅದಕ್ಕೆ ನೇವಿ ಅವರು ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ಬಾಂಬ್ ಗಳನ್ನ 2 ಮ್ಯೂಟುಗಳ ಮೇಲೆ ಹಾಗೆ ಗಾಡ್ಜಿಲಾ ಮೇಲೂ ಕೂಡ ಹಾಕಿ ಅವುಗಳನ್ನ ಸಾಯಿಸಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ನ್ಯೂಕ್ಲಿಯರ್ ರೇಡಿಯೇಷನ್ ಇಂದ ಅವುಗಳ ಪವರ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ. ಈ ಪ್ಲಾನ್ ಸರಿಯಾಗಿಲ್ಲ. ಗಾಡ್ಜಿಲಾನೇ ಆ 2 ಮ್ಯೂಟುಗಳನ್ನ ನೋಡ್ಕೊಳ್ಳುತ್ತೆ ಬಿಟ್ಬಿಡಿ ಅಂತ ಸಿರಿಜಾವಾ ಹೇಳಿದ್ರೆ ಜನರಲ್ ಮಾತ್ರ ಇವನ ಮಾತನ್ನೇ ಕೇಳ್ತಿರೋದಿಲ್ಲ. ನಂತರ ಫೋರ್ಡ್ ಸೋಲ್ಜರ್ಸ್ ಗಳ ಜೊತೆ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ಒಂದು ಹಳೆ ಕಾಲದ ನ್ಯೂಕ್ಲಿಯರ್ ಬಾಂಬ್ ಅನ್ನ ಸ್ಯಾನ್ ಫ್ರಾನ್ಸಿಸ್ಕೋ ಕಡೆಗೆ ಎತ್ಕೊಂಡು ಹೋಗ್ತಿರ್ತಾರೆ. ಯಾಕೆಂತಂದ್ರೆ 3 ಟೈಟನ್ ಗಳು ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಗೆನೆ ಹೋಗ್ತಿರೋದು. ಹಾಗೆ ಹಳೆ ಕಾಲದ ನ್ಯೂಕ್ಲಿಯರ್ ಬಾಂಬ್ ಅನ್ನ ಯೂಸ್ ಮಾಡ್ತಿರೋದಕ್ಕೆ ಕಾರಣ ಮ್ಯೂಟು ಇದ್ದಂತ ಜಾಗದಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು
ವಸ್ತುಗಳು ಕೆಲಸ ಮಾಡೋದಿಲ್ವಲ್ಲ, ಅದಕ್ಕೇನೆ ಇದನ್ನ ಯೂಸ್ ಮಾಡ್ತಿರೋದು. ಇದನ್ನ ಯೂಸ್ ಮಾಡೋದಕ್ಕೆ ಯಾವುದೇ ತರದ ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಫೋರ್ಡ್ ಕೂಡ ಸೋಲ್ಜರ್ ಆಗಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಯಾಕೆಂತಂದ್ರೆ ಇವನ ಫ್ಯಾಮಿಲಿನೂ ಕೂಡ ಅಲ್ಲೇ ಇರೋದಲ್ಲ, ಅದಕ್ಕೆ. ನಂತರ ಇವನು ಎಲ್ಗೆ ಕಾಲ್ ಮಾಡ್ತಾನೆ. ಎಲ್ಗಂತೂ ಇವನು ಸೇಫ್ ಆಗಿದ್ದಾನೆ ಅಂತ ಗೊತ್ತಾಗಿ ತುಂಬಾನೇ ಸಂತೋಷ ಆಗುತ್ತೆ. ಹಾಗೆ ಇವನು ಹೇಳ್ತಿರ್ತಾನೆ, ಆದಷ್ಟು ಬೇಗ ನಾನು ಬರ್ತೀನಿ, ನನಗೋಸ್ಕರ ಹಾಸ್ಪಿಟಲ್ ನಲ್ಲೇ ವೆಯ್ಟ್ ಮಾಡ್ತಿರೋ ಅಂತ. ನಂತರ 3 ಟೈಟನ್ಸ್ ಗಳು ಸ್ಯಾನ್ ಫ್ರಾನ್ಸಿಸ್ಕೋಗೆ ಬರ್ತಿರೋದ್ರಿಂದ ಇಲ್ಲಿನ ಜನರು ಎಷ್ಟಾಗುತ್ತೋ ಅಷ್ಟು ಬೇಗ ಸಿಟಿನ ಬಿಟ್ಟು ದೂರ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಈ ಕಡೆ ಫೋರ್ಡ್ ಹಾಗೆ ಒಂದಷ್ಟು ಸೋಲ್ಜರ್ಸ್ ಗಳು ಟ್ರೈನ್ ನಲ್ಲಿ ಹಳೆ ಕಾಲದ ನ್ಯೂಕ್ಲಿಯರ್ ಬಾಂಬ್ ಅನ್ನ ಎತ್ಕೊಂಡು ಹೋಗ್ತಿರ್ತಾರಲ್ಲ, ಹಾಗೆ ಇವರಿಗೆ ಮುಂದೆ ಬೆಟ್ಟಗಳ ಹತ್ರ ಬ್ಲಾಸ್ಟ್ ಆಗೋದು ಕಾಣಿಸುತ್ತೆ. ಅದಕ್ಕೆ ಟ್ರೈನ್ ಅನ್ನ ಇಲ್ಲೇ ಸ್ಟಾಪ್ ಮಾಡಿ ಫೋರ್ಡ್ ನ ಜೊತೆ ಇನ್ನೂ ಕೂಡ 3 ಸೋಲ್ಜರ್ಸ್ ಗಳು ಮುಂದೆ ಬರ್ತಾರೆ ಏನಾಗ್ತಿದೆ ಅಂತ ಚೆಕ್ ಮಾಡೋದಕ್ಕೆ. ಇಬ್ರು ಸೋಲ್ಜರ್ಸ್ ಗಳು ಕೆಳಗಡೆ ಬಂದು ನೋಡಿದ್ರೆ ಮಿಲಿಟರಿಯ ವೆಹಿಕಲ್ ಗಳೆಲ್ಲ ನಾಶ ಆಗಿ ನದಿಲಿ ಕೊಚ್ಕೊಂಡು ಹೋಗ್ತಿರುತ್ತೆ. ಈ ಕಡೆ ಬ್ರಿಡ್ಜ್ ನ ಮೇಲೆ ಫೋರ್ಡ್ ಹಾಗೆ ಇನ್ನೊಬ್ಬ ಸೋಲ್ಜರ್ ನಿಂತಿರ್ಬೇಕಾದ್ರೆ ಇವರ ಪಕ್ಕನೆ ಆ ಫೀಮೇಲ್ ಮ್ಯೂಟು ಹೋಗ್ತಿರುತ್ತೆ. ಅದು ಹೋಗ್ತಿರ್ಬೇಕಾದ್ರೆ ಅದ್ರ ಹೊಟ್ಟೆ ಒಳಗಡೆ ಮೊಟ್ಟೆಗಳಿರೋದನ್ನ ಫೋರ್ಡ್ ನೋಡ್ಕೊಬಿಡ್ತಾನೆ. ಹಾಗೆ ಇದು ಇವರು ತಗೊಂಡ್ ಬಂದಿರೋಂತ ಟ್ರೈನ್ ಅನ್ನೆಲ್ಲ ಧ್ವಂಸ ಮಾಡಿ ಈ ಜಾಗನೇ ನಾಶ ಮಾಡಕ್ ಬಿಡುತ್ತೆ. ನಂತರ ಸೀನ್ ಮಾರನೇ ದಿನಕ್ಕೆ ಶಿಫ್ಟ್ ಆದಾಗ ಈ ಜಾಗ ಎಲ್ಲ ನಾಶ ಆಗಿದ್ರು ಕೂಡ ಫೋರ್ಡ್ ಹೇಗೋ ಮಾಡಿ ಇವನ ಜೀವನ ಕಾಪಾಡ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಉಳ್ಕೊಂಡಿದ್ದಂತ ಒಂದು ನ್ಯೂಕ್ಲಿಯರ್ ಬಾಂಬ್ ಅನ್ನ ಎತ್ಕೊಂಡು ಹೋಗೋದಕ್ಕೆ ಅಂತ ಸೋಲ್ಜರ್ಸ್ ಗಳು ಬಂದಾಗ ಇವನನ್ನು ಕೂಡ ನೋಡ್ತಾರೆ. ಈ ಕಡೆ 3 ಟೈಟನ್ಸ್ ಗಳು ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಗೆ ಬರ್ತಿರೋದ್ರಿಂದ ಮಿಲಿಟರಿ ಅವರು ಇಲ್ಲಿರುವಂತಹ ಜನರನ್ನೆಲ್ಲರನ್ನು ಸೇಫ್ ಆಗಿ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಎಲ್ಲಿಗೆ ಫೋರ್ಡ್ ಹೇಳಿದಾನಲ್ಲ, ನಾನ್ ನಿನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಿದ್ದೀನಿ ಅಂತ, ಏನ್ ಮಾಡ್ಬೇಕು ಅಂತಾನೆ ಇವಳಿಗೆ ಅರ್ಥ ಆಗ್ತಿರೋದಿಲ್ಲ. ನಂತರ ಉಳ್ಕೊಂಡಿರುವಂತ ಕೊನೆಯ ನ್ಯೂಕ್ಲಿಯರ್ ಬಾಂಬ್ ಅನ್ನ ನೇವಿ ಶಿಪ್ ನ ಮೇಲೆ ತಗೊಂಡ್ ಬರ್ತಾರೆ. ಈ ಕಡೆ ಇವನ ಮಗನ್ನ ಸೇಫ್ ಆಗಿರುವಂತ ಜಾಗಕ್ಕೆ ಕಳಿಸಿ ಇವಳು ಮಾತ್ರ ಹಾಸ್ಪಿಟಲ್ ನಲ್ಲೇ ಫೋರ್ಡ್ ಗೋಸ್ಕರ ಕಾಯ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಈಗ ನೇವಿ ಅವರು ಟ್ರ್ಯಾಕ್ ಮಾಡ್ತಿರೋ ಪ್ರಕಾರ 3 ಟೈಟನ್ಸ್ ಗಳು ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಗೆ ಇನ್ನು 1.5 ಗಂಟೆಲಿ ಬಂದು ತಲುಪ್ತವೆ. ನಂತರ ಒಂದು ಬ್ರಿಡ್ಜ್ ನ ಮೇಲೆ ಸಿಟಿ ಬಿಟ್ಟು ಹೋಗ್ತಿರುವಂತ ಜನರೆಲ್ಲರೂ ಟ್ರಾಫಿಕ್ ಜಾಮ್ ಆಗಿ ಸಿಗಾಕೋಬಿಟ್ಟಿರ್ತಾರೆ. ಇಲ್ಲೇ ಇರುವಂತ ಒಂದು ಬಸ್ ನಲ್ಲಿ ಫೋರ್ಡ್ ಹಾಗೆ ಎಲ್ಲ ಮಗ ಕೂಡ ಇರ್ತಾನೆ. ಅದೇ ಸಮಯಕ್ಕೆ ಬ್ರಿಡ್ಜ್ ನ ಸುತ್ತಮುತ್ತ ಇರುವಂತ ನೇವಿ ಅವರೆಲ್ಲ ನೋಡ್ತಾರೆ, ಗಾಡ್ಜಿಲ್ಲಾ ಇಲ್ಲಿಗೆ ಬಂದು ತಲುಪಿಟ್ಟಿರುತ್ತೆ. ಮುಂದೆ ಹೋಗೋದಕ್ಕೆ ನೇವಿ ಅವರು ಜಾಗ ಬಿಡದೇ ಇರೋದ್ರಿಂದ ಇದು ಮೇಲೆ ಎದ್ದೊಳ್ತಿದ್ದಂಗೆನೆ ಮಿಲಿಟರಿ ಅವರೆಲ್ಲ ಇದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಇದೇ ಸಮಯದಲ್ಲಿ ಫೋರ್ಡ್ ನ ಮಗ ಇದ್ದಂತ ಬಸ್ ಇಲ್ಲಿಂದ ಸೇಫ್ ಆಗಿ ಹೊಟ್ಟೋಗುತ್ತೆ. ನಂತರ ಈ ಹಳೆ ಟೆಕ್ನಾಲಜಿ ನ್ಯೂಕ್ಲಿಯರ್ ಬಾಂಬ್ ಇರುತ್ತಲ್ಲ, ಇದಕ್ಕೆ 1.5 ಗಂಟೆ ಟೈಮರ್ ಅನ್ನ ಸೆಟ್ ಮಾಡ್ತಾರೆ. ಆದ್ರೆ ಅದೇ ಸಮಯಕ್ಕೆ ಮೇಲ್ ಮ್ಯೂಟು ಇಲ್ಲಿಗೆ ಬಂದು ಈ ನ್ಯೂಕ್ಲಿಯರ್ ಬಾಂಬ್ ಅನ್ನ ಎತ್ಕೊಂಡು ಅಲ್ಲಿಂದ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಗೆ ಬರುತ್ತೆ, ಇಲ್ಲಿರುವಂತ ಫೀಮೇಲ್ ಮ್ಯೂಟೋಗೆ ಕೊಡೋದಕ್ಕೆ ಅಂತ. ಯಾಕೆಂತಂದ್ರೆ ಇದು ಮೊಟ್ಟೆ ಇಡ್ತಿದ್ಯಲ್ಲ, ಆ ಮೊಟ್ಟೆಗಳಿಗೆ ಇದು ಆಹಾರದ ರೀತಿ ಕೆಲಸ ಮಾಡುತ್ತೆ. ಇಲ್ಲಿ ನೋಡಿದ್ರೆ ಮಿಲಿಟರಿ ಅವರೆಲ್ಲ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಯಾಕೆಂತಂದ್ರೆ ಮ್ಯೂಟೋ ನ್ಯೂಕ್ಲಿಯರ್ ಬಾಂಬ್ ಅನ್ನ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಗೆ ತಗೊಂಡೋಗಿದ್ಯಲ್ಲ, ಅದು ಬ್ಲಾಸ್ಟ್ ಆಗೋದಕ್ಕೆ ಬರೀ 1.5 ಗಂಟೆ ಅಷ್ಟೇ ಉಳಿದಿರೋದು. ಹಾಗೆ ಆ ಸಿಟಿಲಿ ಇನ್ನೂ ಕೂಡ ಲಕ್ಷಾಂತರ ಜನರು ಇದ್ದಾರೆ. ಅದಕ್ಕೆ ಇವರು ಒಂದು ಸೋಲ್ಜರ್ ಗಳ ಟೀಮ್ ಅನ್ನ ಅಲ್ಲಿಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಒಂದು ಆ ಬಾಂಬ್ ಅನ್ನ ಡಿಫ್ಯೂಸ್ ಮಾಡಬೇಕು, ಅದು ಆಗಿಲ್ಲ ಅಂತಂದ್ರೆ ಬಾಂಬ್ ಅನ್ನೇ ಅದು ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚೆ ಸಿಟಿಯಿಂದ ದೂರ ತಗೊಂಡ್ ಬರ್ಬೇಕು ಅಂತ. ಅಲ್ಲಿಗೆ ಹೋಗ್ತಿರುವಂತ ಸೋಲ್ಜರ್ಸ್ ಗಳ ಟೀಮ್ ನಲ್ಲಿ ಫೋರ್ಡ್ ಕೂಡ ಇರ್ತಾನೆ. ಹಾಗೆ ಸಿರೀಸ್ ಆವಾಗೆ ಗಾಡ್ಜಿಲಾ ಮೇಲೆ ತುಂಬಾನೇ ನಂಬಿಕೆ ಇರುತ್ತೆ, ನಮ್ಮನ್ನ ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಅದು ಗಾಡ್ಜಿಲಾ ಇಂದ ಮಾತ್ರ ಅಂತ. ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಲಿ ಒಂದಷ್ಟು ಜನರ ಜೊತೆ ಎಲ್ ಕೂಡ ಸಿಗಾಕೊಂಡಿರ್ಬೇಕಾದ್ರೆ ಈ ಜಾಗನ ನಾಶ ಮಾಡೋದಕ್ಕೆ ಮೇಲ್ ಮ್ಯೂಟೋ ಬರುತ್ತೆ. ಆದ್ರೆ ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಗಾಡ್ಜಿಲಾನು ಕೂಡ ಇಷ್ಟೊತ್ತಿಗೆ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಅವುಗಳು ಫೈಟ್ ಮಾಡೋದಕ್ಕೆ ಶುರು ಮಾಡ್ತಿದ್ದಂಗೆನೆ ಹಾಗೆ ಎಲ್ಲಾ ಜನರು ಒಂದು ಬಿಲ್ಡಿಂಗ್ ನ ಒಳಗಡೆ ಹೋಗಿ ಲಾಕ್ ಆಗ್ತಾರೆ. ಈ ಕಡೆ ಫೋರ್ಡ್ ಹಾಗೆ ಎಲ್ಲಾ ಸೋಲ್ಜರ್ಸ್ ಗಳು ಪ್ಯಾರಾಚೂಟ್ ಇಂದ ಕೆಳಗಡೆ ಹಾರೋದಕ್ಕೆ ರೆಡಿ ಆಗ್ತಿರ್ತಾರೆ. ಇದಾದ್ಮೇಲೆ ಯಾವಾಗ ಇವರೆಲ್ಲರೂ ಪ್ಯಾರಾಚೂಟ್ ಇಂದ ಕೆಳಗಡೆ ಹಾರ್ತಾರೋ ಸಿಟಿ ಒಳಗಡೆ ಬರ್ತಿದ್ದಂಗೆನೆ ಗಾಡ್ಜಿಲಾ ಹಾಗೆ ಮೇಲ್ ಮ್ಯೂಟೋ ಭಯಂಕರವಾಗಿ ಫೈಟ್ ಮಾಡ್ತಿರೋದನ್ನ ನೋಡ್ತಾರೆ. ಇದಾದ್ಮೇಲೆ ಇವರೆಲ್ಲರೂ ಸೇಫ್ ಆಗಿ ಬಂದು ಲ್ಯಾಂಡ್ ಆಗ್ತಿದ್ದಂಗೆನೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹುಡುಕ್ತಾ ಒಂದು ಜಾಗಕ್ಕೆ ಬಂದಾಗ ನೋಡಿದ್ರೆ ಫೀಮೇಲ್ ಮ್ಯೂಟೋ ಮೊಟ್ಟೆಗಳನ್ನ ಇಡ್ತಿರುತ್ತೆ. ಅದೇ ಸಮಯಕ್ಕೆ ಮೇಲ್ ಮ್ಯೂಟೋಗೆ ಚೆನ್ನಾಗಿ ಹೊಡೆದು ಗಾಡ್ಜಿಲಾ ಇಲ್ಲಿಗೆ ಬರುತ್ತೆ ಫೀಮೇಲ್ ಜೊತೆ ಫೈಟ್ ಮಾಡೋದಕ್ಕೆ ಅಂತ. ಇವೆರಡು ಫೈಟ್ ಮಾಡೋದಕ್ಕೆ ಶುರು ಮಾಡ್ತಿದ್ದಂಗೆನೆ ಸೋಲ್ಜರ್ಸ್ ಗಳು ಕೂಡ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹುಡುಕ್ತಾ ಮುಂದೆ ಬಂದಾಗ ನೋಡ್ತಾರೆ ಈ ಬಾಂಬ್ ನ ಸುತ್ತ ಫೀಮೇಲ್ ಮ್ಯೂಟೋ ಸಾವಿರಾರು ಮೊಟ್ಟೆಗಳನ್ನ ಇಟ್ಬಿಟ್ಟಿರುತ್ತೆ. ಅಷ್ಟೇ ಅಲ್ಲದೆ ಇದು ಬ್ಲಾಸ್ಟ್ ಆಗೋದಕ್ಕೆ ಬರೀ 27 ನಿಮಿಷಗಳಷ್ಟೇ ಉಳಿದಿರೋದು. ಗಾಡ್ಜಿಲಾ ಹಾಗೆ ಮ್ಯೂಟೋಗಳು ಫೈಟ್ ಮಾಡ್ತಿರುವಂತ ಜಾಗದಲ್ಲಿರುವಂತ ಒಂದು ಬಿಲ್ಡಿಂಗ್ ನಲ್ಲೇ ಹಾಗೆ ತುಂಬಾ ಜನರು ಸಿಗಾಕೊಂಡಿರೋದು. ಹೀಗೆ ಇವುಗಳು ಫೈಟ್ ಮಾಡ್ತಾ ಇಷ್ಟೊತ್ತಿಗೆ 70% ನಷ್ಟು ಸಿಟಿನ ಧ್ವಂಸ ಮಾಡಕ್ ಬಿಟ್ಟಿರ್ತವೆ. ಈ ಕಡೆ ಫೋರ್ಡ್ ಈ ಬಾಂಬ್ ಅನ್ನ ಡಿಫ್ಯೂಸ್ ಮಾಡಬೇಕು ಅಂತ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಜಾಮ್ ಆಗ್ಬಿಟ್ಟಿರುತ್ತೆ, ಓಪನ್ ಆಗ್ತಿರೋದಿಲ್ಲ. ಇದರಿಂದ ಇವರೆಲ್ಲರೂ ಸೇರಿ ಬಾಂಬ್ ಅನ್ನ ಎತ್ಕೊಂಡು ಸಿಟಿಯಿಂದ ದೂರ ತಗೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಫೋರ್ಡ್ ಮಾತ್ರ ಈ ರೀತಿ ಮ್ಯೂಟೋನ ಮೊಟ್ಟೆಗಳು ಸಿಟಿಲಿರೋದು ಸರಿ ಅನ್ನಿಸ್ತಿರೋದಿಲ್ಲ. ಅದಕ್ಕೆ ಆ ಮೊಟ್ಟೆಗಳ ಪಕ್ಕದಲ್ಲೇ ಇದ್ದಂತ ಒಂದು ಪೆಟ್ರೋಲ್ ಟ್ಯಾಂಕ್ ಅನ್ನ ಲೀಕ್ ಮಾಡಿ ಬರ್ತಿದ್ದಂಗೆನೆ ಬೆಂಕಿ ಹತ್ಕೊಂಡು ಒಂದು ದೊಡ್ಡ ಬ್ಲಾಸ್ಟ್ ಆಗೋಗುತ್ತೆ. ಆಗ ನಾಶ ಆಗಿರುವಂತ ಮೊಟ್ಟೆಗಳನ್ನ ನೋಡಿ ಫೀಮೇಲ್ ಮ್ಯೂಟೋಗೆ ತುಂಬಾನೇ ಕೋಪ
ಬಂದು ಇದನ್ನೆಲ್ಲ ಇವನೇ ಮಾಡಿರೋದು ಅಂತ ಫಾಲ್ಡ್ ನ ನೋಡಿ ಇನ್ನೇನು ಇವನನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಹಿಂದೆ ಇರುವಂತ ಗಾಡ್ಜಿಲಾ ತನ್ನ ತುಂಬಾನೇ ಪವರ್ಫುಲ್ ಆಗಿರುವಂತ ಅಟಾಮಿಕ್ ಬ್ರೆತ್ ಇಂದ ಇದ್ರ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಇಷ್ಟೊತ್ತಿಗೆ ಸೋಲ್ಜರ್ಸ್ ಗಳು ಕೂಡ ನ್ಯೂಕ್ಲಿಯರ್ ಬಾಂಬ್ ಅನ್ನ ದೂರ ತಗೊಂಡು ಹೋಗೋದಕ್ಕೆ ಬೋಟ್ ಹತ್ರ ಬಂದು ತಲುಪಿರ್ತಾರೆ. ಆದ್ರೆ ಅದನ್ನ ನೋಡಿದಂತ ಫೀಮೇಲ್ ಮ್ಯೂಟೋನು ಕೂಡ ಇವ್ರ ಹತ್ರ ಬರ್ತಿರುತ್ತೆ. ಯಾಕೆಂತಂದ್ರೆ ಮೇಲ್ ಮ್ಯೂಟೋ ಗಾಡ್ಜಿಲಾ ಜೊತೆ ಫೈಟ್ ಮಾಡ್ತಿರುತ್ತೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಗಾಡ್ಜಿಲಾ ಈ ಮೇಲ್ ಮ್ಯೂಟೋಗೆ ಚೆನ್ನಾಗಿ ಹೊಡೆದು ಕೊನೆಗೂ ಸಾಯಿಸ್ಬಿಡುತ್ತೆ. ಆದ್ರೆ ಇಷ್ಟೊಂದು ದೊಡ್ಡ ಫೈಟ್ ಅನ್ನ ಮಾಡಿ ಇದು ವೀಕ್ ಆಗ್ಬಿಟ್ಟಿರುತ್ತೆ. ಇದೇ ಸಮಯದಲ್ಲಿ ಗಾಡ್ಜಿಲಾ ಹಾಗೆ ಫೋರ್ಡ್ ಇಬ್ರು ಕೂಡ ಒಬ್ಬರನ್ನೊಬ್ರು ನೋಡ್ಕೋತಾರೆ. ಇಲ್ಲಿ ಫೀಮೇಲ್ ಮ್ಯೂಟೋ ಬಂದು ನ್ಯೂಕ್ಲಿಯರ್ ಬಾಂಬ್ ಅನ್ನ ತಗೊಳ್ಳೋದಕ್ಕೆ ಎಲ್ಲಾ ಸೋಲ್ಜರ್ಸ್ ಗಳನ್ನು ಸಾಯಿಸ್ಬಿಡುತ್ತೆ. ಅದಕ್ಕೆ ಫೋರ್ಡ್ ತಕ್ಷಣನೇ ಬೋಟ್ ನ ಒಳಗಡೆ ಬಂದು ಇದನ್ನ ಸ್ಟಾರ್ಟ್ ಮಾಡ್ಕೊಂಡು ಸಿಟಿಯಿಂದ ದೂರ ತಗೊಂಡು ಹೋಗೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಫೀಮೇಲ್ ಮ್ಯೂಟೋನು ಕೂಡ ಇವನನ್ನ ನೋಡಿ ಇನ್ನೇನು ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಮತ್ತೆ ಹಿಂದೆಯಿಂದ ಗಾಡ್ಜಿಲಾ ಬಂದು ಈ ಸಲ ಇದನ್ನ ಹಿಡ್ಕೊಂಡು ಬಾಯಿಗೆನೆ ಅಟಾಮಿಕ್ ಬ್ರೆತ್ ಇಂದ ಅಟ್ಯಾಕ್ ಮಾಡಿದ್ರಿಂದ ಈ ಸಲ ಕೊನೆಗೂ ಇದು ಸತ್ತೋಗುತ್ತೆ. ಹಾಗೆ ಫೋರ್ಡ್ ಕೂಡ ಬೋಟ್ ಅನ್ನ ತಗೊಂಡು ಇಷ್ಟೊತ್ತಿಗೆ ದೂರ ಬಂದ್ಬಿಟ್ಟಿರ್ತಾನೆ. ಅದೇ ಸಮಯಕ್ಕೆ ಗಾಡ್ಜಿಲಾ ಸುಸ್ತಾಗಿ ಬೀಳೋದನ್ನು ಕೂಡ ನೋಡ್ತಾನೆ. ಇದೆಲ್ಲದ್ರ ಜೊತೆ ಈಗ ಇವನಿಗೆ ಅರ್ಥ ಆಗೋಗುತ್ತೆ ಇನ್ನು ಇವನು ಬದುಕೋದಕ್ ಸಾಧ್ಯ ಇಲ್ಲ ಅಂತ. ಯಾಕೆಂತಂದ್ರೆ ಬಾಂಬ್ ಇನ್ನೇನು ಬ್ಲಾಸ್ಟ್ ಆಗೋದ್ರಲ್ಲಿದೆ, ಸಿಟಿಯಿಂದ ದೂರ ಕೂಡ ಬಂದ್ಬಿಟ್ಟಿದ್ದಾನೆ. ಇದರಿಂದ ಇವನ ಸಾವನ್ನ ಇವನು ಅಕ್ಸೆಪ್ಟ್ ಮಾಡ್ಕೊಂಡು ಮಲಗಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ಹೆಲಿಕಾಪ್ಟರ್ ನಲ್ಲಿ ಒಂದಷ್ಟು ಸೋಲ್ಜರ್ಸ್ ಗಳು ಬಂದು ಇವನನ್ನ ಕಾಪಾಡಿ ಅಲ್ಲಿಂದ ದೂರ ಕರ್ಕೊಂಡ್ ಬರ್ತಿದ್ದಂಗೆನೆ ಆ ಬಾಂಬ್ ಕೂಡ ಬ್ಲಾಸ್ಟ್ ಆಗೋಗುತ್ತೆ. ನಂತರ ಮಾರನೇ ದಿನ ನಮ್ಗೆ ತೋರಿಸ್ತಾರೆ ಗಾಡ್ಜಿಲಾ ಈ ರೀತಿ ಬಿದ್ದಿರೋದನ್ನ ನೋಡಿ ಇದು ಸತ್ತೋಗಿರ್ಬೋದು ಅಂತ ಎಲ್ಲರೂ ಅನ್ಕೊಳ್ತಿರ್ತಾರೆ. ಹಾಗೆ ಈ ಕಡೆ ಫಾರ್ಡ್ಗೆ ಇವನ ಮಗ ಸಿಕ್ಕಿರ್ತಾನೆ. ಹಾಗೆ ಒಂದು ದೊಡ್ಡ ಸ್ಟೇಡಿಯಂ ನಲ್ಲಿ ಎಲ್ಗೋಸ್ಕರ ಹುಡುಕಾಡ್ತಿರ್ತಾನೆ. ಈ ಕಡೆ ಸಿರೀಸ್ ಅವನು ಕೂಡ ಗಾಡ್ಜಿಲಾ ಸತ್ತೋಗಿದೆ ಅಂತ ದುಃಖ ಪಡ್ತಿರ್ತಾನೆ. ಆದ್ರೆ ಅದು ಮತ್ತೆ ಎದ್ದೋಳಿದ್ದನ್ನ ನೋಡಿ ಎಲ್ರಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಹಾಗೆ ಫೋರ್ಡ್ಗೂ ಕೂಡ ಎಲ್ ಸಿಗ್ತಾಳೆ. ಮತ್ತೆ ಇವರು ಒಂದಾಗಿದ್ರಿಂದ ತುಂಬಾನೇ ಸಂತೋಷ ಪಡ್ತಾರೆ. ಅಷ್ಟೇ ಅಲ್ಲದೆ ಕೆಲಸ ಎಲ್ಲ ಮುಗಿತಿದ್ದಂಗೆನೆ ಗಾಡ್ಜಿಲಾ ಈ ಸಿಟಿಗೆ ಮತ್ತೇನು ಡ್ಯಾಮೇಜ್ ಅನ್ನ ಮಾಡದೆ ಸೀದಾ ಸಮುದ್ರದ ಒಳಗಡೆ ಹೋಗ್ತಿರುತ್ತೆ. ಇದನ್ನ ನೋಡ್ತಿರುವಂತ ಜನರಿಗೆ ಇಷ್ಟೊತ್ತಿಗೆ ಅರ್ಥ ಆಗೋಗಿರುತ್ತೆ ಗಾಡ್ಜಿಲಾ ಮನುಷ್ಯರಿಗೆ ಅಪಾಯ ಅಲ್ಲ, ಬದಲಾಗಿ ಮನುಷ್ಯರನ್ನ ಕಾಪಾಡ್ತಿದೆ, ಈ ಭೂಮಿನ ಪ್ರೊಟೆಕ್ಟ್ ಮಾಡ್ತಿದೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿ ನಿಮ್ಗೆ ಹೇಗನ್ನಿಸ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.